ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತ ನಮ್ಮ ಹಿರಿಯರು ಮಾಡಿರೋ ಗಾದೆ ಎಷ್ಟು ಸತ್ಯ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ನಿನ್ನೆ ನೈಟಿಂದ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ನಿನ್ನೆ ನೈಟು ನವಗ್ರಹ ಧಾನ್ಯ ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಪುಣ್ಯ ಮಾಡ್ಕೊಂಡಿದ್ದಾಯ್ತು. ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಕಡೆ ಅಡುಗೆ ಕೂಡ ರೆಡಿ ಆಗಿ, ಇನ್ನು ಊಟ ಮಾಡೋದಕ್ಕೂ ಮೊದಲು ಸ್ವಲ್ಪ ಮಣ್ಣೆಲ್ಲ ಆಗಿತ್ತು ಅಂತ ಬಟ್ಟೆನಲ್ಲಿ ಮನೆಯೆಲ್ಲ ಗುಡಿಸ್ಕೊಂಡು ಅದಾದ್ಮೇಲೆ ನಾನು ನಮ್ಮ ಮನೆಯವರು ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಒಂದೊಂದಾಗಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಂತ, ಜೊತೆಗೆ ನಾಳೆ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ವಿ. ಇನ್ನೊಂದು ಕಡೆ ನಮ್ಮ ಅತ್ತೆಮ್ಮವ್ರಿಗೆ ಹಂಗೆಲ್ಲ ಸೇರ್ಕೊಂಡು ನಾಳೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇನ್ನು ನಿನ್ನೆ ನೈಟ್ ಒಂದು 12 ಗಂಟೆ ಹಂಗೆ ಟೌನ್ ಒಳಗಡೆನೆ ಬಂದು ಒಂದು 2 ಅವರು ಪುಟ್ಟದಾಗಿ ನಿದ್ದೆ ಮಾಡ್ಕೊಂಡು ಅದಾದ್ಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಸಹನಾ ಸಲೂನ್ ಹತ್ರ ಬಂದೆ. ಇವಾಗ ಸಲೂನ್ ನೇಮ ಚೇಂಜ್ ಮಾಡಿದ್ದಾರೆ, ಆರ್ಯ ಗ್ಲಾಮರ್ ರೂಮ್ ಅಂತ. ನೆನ್ನೆ ಇಲ್ಲಿಗೆ ಬಂದು ರೆಡಿ ಆಗ್ಬೇಕಿತ್ತು ಅಂತ ಸೀರೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ. ಸಹನಕ್ಕನ್ನ ನಾನು ಒಂದೇ ಮಾತು ಕೇಳಿದ್ದು, ಗೃಹ ಪ್ರವೇಶಕ್ಕೆ ಮೇಕಪ್ ಮಾಡ್ಕೊಡಿ ಅಂತ. ಪಾಪ ಮಧ್ಯರಾತ್ರಿ 2 ಗಂಟೆಲಿ ಎದ್ದು ಬಂದು ಅವ್ರು ನನಗೋಸ್ಕರ ನಿದ್ದೆಗಿಟ್ಟು ನನ್ನನ್ನ ರೆಡಿ ಮಾಡಿ ಕೊಟ್ರು. ಮೇಕಪ್ ಮಾತ್ರ ತುಂಬಾ ಸಟಲ್ ಆಗಿ ಬಂದಿತ್ತು, ಅದು ಕೂಡ ತುಂಬಾ ಕ್ವಿಕ್ ಆಗಿ ಮಾಡಿದ್ದು. ಜೊತೆಗೆ ಸೀರೆ ಕೂಡ ನಾನು ಇವ್ರ ಹತ್ರನೇ ತಗೊಂಡಿದ್ದು, ಬ್ಲೌಸು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದು ಕೂಡ ಇವ್ರ ಡಿಸೈನರ್ ಸ್ಟುಡಿಯೋದಲ್ಲೇನೆ. ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿತ್ತು. ನಾನೇ ಹೇಳ್ಕೊಂಡ್ರೆ ಸಲ್ಲಲ್ಲ ಅಲ್ವಾ, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣ್ತಾ ಇದ್ದೆ ಅಂತ. ನಿಮಗೂ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕಂಪ್ಲೀಟ್ ಆಗಿ ನನ್ನ ಬ್ಲೌಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನಾವು ಅಲ್ಲೆಲ್ಲ ರೆಡಿಯಾಗಿ ಸೀದಾ ಮನೆ ಹತ್ರ ಬಂದ್ವಿ. ಅಷ್ಟಲ್ಲಾಗ್ಲೇ ಗಂಗಮ್ಮನ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಒಂದ್ ಕಡೆ ನಾನು ಫೋಟೋ ಕನ್ನಡಿ ಎಲ್ಲ ರೆಡಿ ಮಾಡ್ಕೊಂಡು, ಜೊತೆಗೆ ಗೋಮಾತೆನೂ ಕೂಡ ಪೂಜೆ ಮಾಡ್ತಾ ಇದ್ವಿ, ನಾನು ನಮ್ಮ ಮನೆಯವರಿಬ್ರು ಕೂಡ. ಅಷ್ಟರಲ್ಲಿ ದೂತ್ರಾಯ ಸ್ವಾಮಿನೂ ಕೂಡ ಓಡಿಸ್ಕೊಂಡು ಕರ್ಕೊಂಡ್ ಬಂದ್ರು ಪೂಜೆ ಹತ್ರ. ಇನ್ನು ನಾವು ಗಂಗೆನೆಲ್ಲ ತಗೊಂಡು ಸೀದಾ ಮನೆ ಹತ್ರ ಬಂದ್ವಿ. ಅದಾದ್ಮೇಲೆ ನಾನು ಹೊಸಲು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೆ. ಇನ್ನು ನಾನು ಮೊದ್ಲೇ ಹೇಳ್ದಂಗೆ ನಮ್ಮ ಹಿರಿಯರ್ ಮಾಡಿರೋ ಗಾದೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ರೂಢಿ ಮಾತುಗಳಾಗಿರ್ಬೋದು ಎಷ್ಟು ಸತ್ಯವಾಗಿರ್ತವಲ್ವಾ, ಹಾಗೆ ಅರ್ಥಗರ್ಭಿತವಾಗೂ ಕೂಡ ಇರ್ತವೆ. ಅದಕ್ಕೆ ಹೊಂದೋ ತರನೇ ಈ ಗಾದೆ ಮಾತು, ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತ. ಅವಾಗ್ಲೇ ಅಲ್ವಾ ನಮಗೂ ಕೂಡ ಒಂದು ಅನುಭವ ಅನ್ನೋದು ಸಿಗೋದು. ಇವಾಗ ಒಂದ್ ಮನೆ ಕಟ್ಸೋದು ಅಂದ್ರೆ ಅಷ್ಟು ಸುಲಭ ಇಲ್ವೇ ಇಲ್ಲ. ನಾವೇನೇ ಲೆಕ್ಕಾಚಾರ ಮಾಡಿ ಇಟ್ಕೊಂಡ್ರು ಕೂಡ ಕೆಲವೊಂದ್ಸಲ ಆ ಲೆಕ್ಕಾಚಾರನು ಕೂಡ ತಪ್ಪಾಗಿರುತ್ತೆ. ನೀವುಗಳು ಒಪ್ತೀರಾ ಅಲ್ವಾ? ಇನ್ನು ನೀವೆಲ್ಲ ಯಾರ್ಯಾರು ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಆಸೆನ ಕೂಡ ಬೇಗ ಈಡೇರ್ಲಿ ಅಂತ ನಾನು ಕೂಡ ನಿಮ್ ಪರವಾಗಿ ಬೇಡ್ಕೊತೀನಿ. ಇನ್ನು ನಾವು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಗೋಮಾತೆ ಪ್ರವೇಶ ಆದ್ಮೇಲೆ ನಾವು ಕೂಡ ಮನೆ ಒಳಗಡೆ ಬಂದು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನ ಗೋಮಾತೆಗೆ ನೈವೇದ್ಯ ಕೂಡ ಇಟ್ಟಿದ್ದಾಯ್ತು. ಅದಾದ್ಮೇಲೆ ಹಾಲು ಉಗ್ಸೋ ಪ್ರೋಗ್ರಾಮ್ ಕಡೆ ಹೊರಟಿದ್ದಾಯ್ತು. ಇನ್ನು ಈ ಪಾರ್ಟ್ ಮುಗ್ದಿಲ್ಲ, ನಾಳೆ ಕೂಡ ಕಂಟಿನ್ಯೂ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.